ಎಲ್ರಿಗೂ ವರಮಹಾಲಕ್ಷ್ಮಿ ಹಬ್ಬದ ಹಾರ್ದಿಕ ಶುಭಾಶಯಗಳು ವೀಕ್ಷಕರೇ. ವರಮಹಾಲಕ್ಷ್ಮಿ ಹಬ್ಬ ಬಂತು ಅಂದರೆ ಸಾಕು, ಎಲ್ಲರ ಮನೆಯಲ್ಲೂ ಲಕ್ಷ್ಮಿ ಕೂರಿಸ್ಬಿಟ್ಟು ಚೆನ್ನಾಗಿ ಅಲಂಕರಿಸ್ಬಿಟ್ಟು ವಿಧ ವಿಧವಾದ ಹಣ್ಣುಗಳಿಟ್ಬಿಟ್ಟು ಬಗೆ ಬಗೆಯಾದ ನೈವೇದ್ಯಗಳನ್ನು ಮಾಡಿಬಿಟ್ಟು ಆ ಟೈಮಲ್ಲಿ ರಥನೂ ಮಾಡ್ತೇವೆ. ಭಕ್ತಿಯಿಂದ ನಾವು ಆ ದೇವಿಯನ್ನು ಪೂಜಿಸ್ತಾ ಹೋಗ್ತೇವೆ. ಸೊ ಈ ಟೈಮಲ್ಲಿ ರಥ ಮಾಡ್ತಿರ್ತಾರೆ. ಓಕೆ, ಅದೇ ಟೈಮಲ್ಲಿ ಈ ಪ್ರೆಗ್ನೆಂಟ್ ಲೇಡೀಸು ರಥ ಮಾಡಬೇಕಾದ್ರೆ ಅವರ ಆರೋಗ್ಯ ಮತ್ತು ಅವರ ಹೊಟ್ಟೆಯ ಒಳಗಿನ ಈ ಮಗುವಿನ ಆರೋಗ್ಯನೂ ಕೂಡ ವೆರಿ ಇಂಪಾರ್ಟೆಂಟ್ ಆಗುತ್ತೆ. ಸೊ ಹಾಗಾಗಿ ಗರ್ಭಿಣಿಯರು ಏನಾದರೂ ಈ ವಿಡಿಯೋನ ನೋಡ್ತಿದ್ದೀರಾ, ಈ ವಿಡಿಯೋ ನಿಮಗೋಸ್ಕರ. ಓಕೆನಾ? ಈ ಟೈಮಲ್ಲಿ ನೀವು ಯಾವ ರೀತಿ ಉಪವಾಸ ಮಾಡಬೇಕು, ಯಾವ ರೀತಿ ಇರಬೇಕು ಅಂತ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಈ ವಿಡಿಯೋನ ಕೊನೆ ತನಕ ನೋಡಿ. ಹಾಯ್, ನಮಸ್ತೆ ಎಲ್ರಿಗೂ. ನಾನು ನಿಮ್ಮ ಡಾಕ್ಟರ್ ಗೀತಾ, ಫ್ಯಾಮಿಲಿ ಫಿಸಿಷಿಯನ್. ವೆಲ್ಕಮ್ ಟು ಅವರ್ ಡಾಕ್ಟರ್ ಗೀತಾ ಕನ್ನಡದ ಯೂಟ್ಯೂಬ್ ಚಾನಲ್. ಫಸ್ಟ್ ಒನ್, ದೀರ್ಘಕಾಲ ಉಪವಾಸ ಇರೋಕ್ಕೆ ಹೋಗ್ಬಿಡಿ. ಅಂದರೆ ಬೆಳಗ್ಗೆಯಿಂದ ಸಂಜೆ ತನಕ ಉಪವಾಸ ಇರೋಕ್ಕೆ ಹೋಗಬೇಡಿ. ಇನ್ ಕೇಸ್ ನಾವು ಹಾಗೂ ಇರ್ತೀವಿ ಅಪ್ಪ ಅಂತಂದರೆ ನೀವು ಯಾರ ಹತ್ರ ಡಾಕ್ಟರ್ ಹತ್ರ ತೋರಿಸ್ತಿದ್ದೀರೋ ಸೊ ಅವ್ರನ್ನ ಸಲಹೆ ತಗೊಂಡೇ ನೀವು ಉಪವಾಸ ಇರಬೇಕಾಗುತ್ತೆ. ಇನ್ ಕೇಸ್ ನೀವು ಆ ಟೈಮಲ್ಲಿ ತುಂಬ ದೀರ್ಘಕಾಲ ಉಪವಾಸ ಇರ್ತೀನಿ ಅಂತಂದರೆ ತುಂಬಾ ನೀವು ಸಮಸ್ಯೆಗಳನ್ನು ಎದುರಿಸಬೇಕಾಗುತ್ತೆ. ತಲೆ ಸುತ್ತಾಗಿರ್ಬೋದು, ತಲೆನೋವಾಗಿರ್ಬೋದು, ಬಾಡಿಯೆಲ್ಲ ಡಿಹೈಡ್ರೇಷನ್ ಆಗಿರ್ಬೋದು, ಗ್ಯಾಸ್ಟ್ರಿಕ್ ಸಮಸ್ಯೆ ಆಗ್ಬೋದು. ಸೊ ನೀವೊಬ್ಬರೇ ಸಫರ್ ಆಗ್ತಾ ಇರಲ್ಲ, ಜೊತೆಗೆ ನಿಮ್ಮ ಹೊಟ್ಟೆ ಒಳಗಿನ ಪಾಪನೂ ಕೂಡ ಸಫರ್ ಆಗುತ್ತೆ. ಸೊ ಹಾಗಾಗಿ ಯಾವ ರೀತಿ ಉಪವಾಸ ಮಾಡಬೇಕು ದೀರ್ಘಕಾಲ ಅಂತ ಇದ್ದಾಗ ನಿಮ್ಮ ವೈದ್ಯರ ಸಲಹೆಯಂತೆ ತಗೊಳ್ಳಿ. ನಾರ್ಮಲ್ ಆಗಿ ನಾವು ಉಪವಾಸ ಮಾಡ್ತೀವಿ, ಒಂದೊತ್ತು ಇರ್ತೀವಿ ಅಪ್ಪ ಅಂತಂದರೆ ನಾರ್ಮಲಾಗಿ ಫ್ರೂಟ್ಸ್ ಆಗಿರ್ಬೋದು, ಸಲಾಡ್ ಆಗಿರ್ಬೋದು, ಹಾಲಾಗಿರ್ಬೋದು, ಮೊಸರಾಗಿರ್ಬೋದು, ಈ ರೀತಿಯಾದ ನೀವು ಫ್ರೂಟ್ಸನ್ನು ತಗೋಬೋದು. ಸೆಕೆಂಡ್ ಒನ್, ಸಂಪೂರ್ಣವಾಗಿ ನೀವು ನೀರು ಕುಡಿಯೋದೇ ಇರೋಕ್ಕೆ ಹೋಗಬೇಡಿ ಡೇ ಫುಲ್. ಇನ್ ಕೇಸ್ ನೀವು ಆ ರೀತಿ ಇದ್ರಿ ಅಂತಂದರೆ ಬಾಡಿ ತುಂಬ ಡಿಹೈಡ್ರೇಷನ್ ಆಗಿಬಿಡುತ್ತೆ. ಈ ಪ್ರೆಗ್ನೆನ್ಸಿ ಟೈಮಲ್ಲಿ ಡಿಹೈಡ್ರೇಷನ್ ಆಗಬಾರ್ದು. ಇನ್ ಕೇಸ್ ನಿಮಗೆ ಬಾಯಾರಿಕೆ ಆದಾಗ ಬಾಯೆಲ್ಲ ಒಣಗಿದಂತಾಗಿರಲಿ, ಸುಸ್ತಾಗೋದಾಗಿರಲಿ, ತಲೆ ಸುತ್ತೋದಾಗಿರಲಿ, ನಿಮ್ಗೆ ಆ ದಿನ ಮೂತ್ರ ಬರೋದೇ ಕಡಿಮೆ ಆಗಿಬಿಡುತ್ತೆ. ಸೊ ಈ ಕಂಡೀಷನ್ ಇದ್ದಾಗ ನಿಮ್ಮ ಬಾಡಿಯಲ್ಲಿ ಡಿಹೈಡ್ರೇಷನ್ ಕೊರತೆ ಕಂಡುಬರುತ್ತೆ. ಸೊ ಹಾಗಾಗಿ ನಿಮ್ಮ ಉಪವಾಸದಲ್ಲಿ ನೀರು ಕುಡಿಯೋದು ಇತ್ತು ಅಂತಂದರೆ ನಿಯಮಿತವಾಗಿ ನೀರು ಕುಡಿಯೋದು ಒಳ್ಳೆಯದು. ನನ್ನ ಸಲಹೆಯಂತೆ ನೀರನ್ನು ನೀವು ಕುಡಿಯೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಪ್ರೆಗ್ನೆನ್ಸಿ ಟೈಮಲ್ಲಿ. ಇನ್ ಕೇಸ್ ಡಿಹೈಡ್ರೇಷನ್ ಆದರೆ ಈ ರೀತಿ ಪ್ರಾಬ್ಲಮ್ಸ್ನ ಎದುರಿಸ್ಬೇಕಾಗುತ್ತೆ ನೀವು. ಥರ್ಡ್ ಒನ್, ನೀವು ಹಬ್ಬದ ದಿನ ತುಂಬ ದಣಿವು ಆಗೋಕ್ಕೆ ಹೋಗ್ಬಿಡಿ. ಬಿಕಾಸ್ ಹಬ್ಬ ಬಂತು ಅಂತಂದರೆ ಮನೆಯೆಲ್ಲ ಕ್ಲೀನ್ ಮಾಡೋದಿರುತ್ತೆ, ಪೂಜೆಗೆ ಸಿದ್ಧತೆ ಮಾಡ್ಕೊಳೋದಿರುತ್ತೆ, ಈ ನೈವೇದ್ಯಗೆ ರೆಡಿ ಮಾಡ್ಕೊಳ್ಳೋದಿರುತ್ತೆ. ಸೊ ಹಾಗಾಗಿ ನೀವು ನಿಂತ್ಕೊಂಡೇ ಕೆಲಸ ಮಾಡೋಕ್ಕೆ ಹೋಗ್ಬಿಡಿ. ತುಂಬ ಫಿಸಿಕಲ್ ಆ್ಯಕ್ಟಿವಿಟೀಸ್ನ ಮಾಡೋಕ್ಕೆ ಹೋಗ್ಬಿಡಿ. ಆದಷ್ಟು ಕುತ್ಕೊಂಡು ಮಾಡುವಂತಹ ಕೆಲಸವನ್ನು ಮಾಡ್ಕೊಳ್ಳಿ. ಮಿಡಲಲ್ಲಿ ವಿಶ್ರಾಂತಿ ತಗೊತ ಹೋಗಿ. ತುಂಬ ಕೆಲಸ ಇತ್ತು ಅಂದರೆ ನಿಮ್ಮ ಫ್ಯಾಮಿಲಿಯವ್ರದ್ದು ಹೆಲ್ಪ್ನ ತಗೊಳ್ಳಿ. ಇನ್ ಕೇಸ್ ನೀವೇ ಒಬ್ಬರೇ ಹೆವಿ ಕೆಲಸ ಮಾಡ್ಕೊತ ದಣಿವು ಆಗೋಕ್ಕೆ ಹೋಗಬೇಡಿ. ಈ ಹಬ್ಬದ ಸಂಭ್ರಮದಲ್ಲಿ ನಿಮ್ಮ ಆರೋಗ್ಯವನ್ನು ಮರೆಯೋಕ್ಕೆ ಹೋಗ್ಬೇಡಿ ವೀಕ್ಷಕರೇ. ಫೋರ್ತ್ ಒನ್, ಈ ಹಬ್ಬಕ್ಕೆ ಬೇಕಾದಂಥ ಸಾಮಗ್ರಿಗಳನ್ನು ತರಬೇಕು ಅಂತ ನೀವು ತುಂಬ ಬಿಸಿಲಿದ್ದಾಗ ಮಾರ್ಕೆಟಿಗೆ ಹೋಗೋಕ್ಕೆ ಹೋಗಬೇಡಿ. ಸೊ ಇದರಿಂದ ಏನಾಗುತ್ತೆ, ನಿಮಗೆ ಡಿಹೈಡ್ರೇಷನ್ ಆಗ್ಬೋದು, ತಲೆನೋವು ಬರ್ಬೋದು, ತಲೆ ಸುತ್ತು ಬರ್ಬೋದು. ಸೊ ಹಾಗಾಗಿ ಅವತ್ತಿನ ದಿನ ಸಾಕಷ್ಟು ಫ್ಲೂಯಿಡ್ಸನ್ನು ತಗೊಳ್ಳಿ. ಆದಷ್ಟು ಈವ್ನಿಂಗ್ ಟೈಮಲ್ಲಿ ಮಾರ್ಕೆಟಿಗೆ ಹೋಗೋಕ್ಕೆ ವ್ಯವಸ್ಥೆ ಮಾಡ್ಕೊಳ್ಳಿ. ಇನ್ ಕೇಸ್ ನಿಮ್ಮ ಕೈಲಾಗಲಿಲ್ಲ ಅಂದರೂ ನಿಮ್ಮ ಫ್ಯಾಮಿಲಿ ಹೆಲ್ಪ್ನ ತಗೊಳ್ಳಿ. ನೆಕ್ಸ್ಟ್, ರಥ ಮುಗಿದ ತಕ್ಷಣ ಹೆವಿ ಫುಡ್ ತೊಗೊಳಕ್ಕೆ ಹೋಗಬೇಡಿ. ಬೆಳಗ್ಗೆಯಿಂದ ಹೊಟ್ಟೆ ಖಾಲಿ ಇರುತ್ತೆ, ತಕ್ಷಣ ರಥ ಮುಗಿದ ತಕ್ಷಣ ನೀವು ಏನಾದರೂ ಹೆವಿ ಫುಡ್ ತೊಗೊತೀರಾ ಅಂತಂದರೆ ತುಂಬಾ ಎಫೆಕ್ಟ್ ಆಗುತ್ತೆ. ಯಾಕಂತಂದರೆ ಹೋಳಿಗೆ ಮಾಡಿರ್ತೀರ, ಸಿಹಿಯಾದ ಪದಾರ್ಥ ಮಾಡಿರ್ತೀರ, ಮತ್ತು ಸುಣ್ಣಿಗೆ ಮಾಡಿರ್ತೀರ, ಅನ್ನ ಸಾಂಬಾರು, ಆ ಐಟಮು ಈ ಐಟಮು ಅಂತ ಅಂದ್ಕೊಂಡು ಹೆವಿ ಫುಡ್ ತೊಗೊಳಕ್ಕೆ ಹೋಗಬೇಡಿ. ಸೊ ಫಸ್ಟು ಲಿಕ್ವಿಡ್ನ ತಗೊಳ್ಳಿ, ಆಮೇಲೆ ಸ್ವಲ್ಪ ಪ್ರಮಾಣದಲ್ಲಿ ವೆಜಿಟೇಬಲ್ಸ್ ಆಗಿರಲಿ, ಪ್ರೋಟೀನ್ಸ್ ಆಗಿರಲಿ, ಇಂಥ ಆಹಾರಗಳನ್ನು ತೊಗೊತ ಹೋಗಿ. ಸೊ ಆ ಟೈಮಲ್ಲಿ ನೀವು ಆ ರೀತಿ ತೊಗೊಂಡ್ರೆ ತುಂಬಾ ಎಫೆಕ್ಟ್ ಆಗುತ್ತೆ ವೀಕ್ಷಕರೇ. ಸಿಕ್ಸ್ತ್ ಪಾಯಿಂಟ್ ಈಸ್ ವೆರಿ ಇಂಪಾರ್ಟೆಂಟ್. ಈ ಲಕ್ಷಣಗಳು ಕಂಡು ಬಂದರೆ ನಿಮಗೆ ರಥನ ಮುಂದುವರ್ಸಕ್ಕೆ ಹೋಗಬೇಡಿ. ಯಾವ್ಯಾವ ಲಕ್ಷಣಗಳು ಅಂತಂದರೆ ತೀವ್ರವಾದ ಮೂರ್ಛೆ ಬಂತು, ತೀವ್ರವಾದ ತಲೆಸುತ್ತು ಬಂತು, ನಿರಂತರ ವಾಂತಿ ಆಯಿತು, ತೀವ್ರವಾಗಿ ಹೊಟ್ಟೆ ನೋವು ಬಂತು, ನಿಮ್ಮ ಯೋನಿಯಲ್ಲಿ ರಕ್ತಸ್ರಾವ ಆಯಿತು, ನೀರಿನಂಶ ಏನಾದರೂ ಅಲ್ಲಿಂದ ಬರ್ತಾ ಇತ್ತು.
ಕಂಟಿನ್ಯೂಸ್ ಆಗಿ ವಾಂತಿ ಆಗ್ತಾ ಇತ್ತು ಅಂತಂದರೆ ಅಲ್ಲಿಗೆ ರಥನ ನೀವು ಸ್ಟಾಪ್ ಮಾಡಿಬಿಡಿ. ನಿಮ್ಮ ಹತ್ತಿರದ ವೈದ್ಯರನ್ನು ಭೇಟಿ ಮಾಡಿ. ಇನ್ ಕೇಸ್ ನೀವೇನಾದರೂ ರಥನ ಮುಂದುವರಿಸಿದ್ರಿ ಹಂಗಾಯಿತು ಅಂತಂದರೆ ತುಂಬ ಪ್ರಾಬ್ಲಮ್ಸ್ನ ನೀವು ಮತ್ತು ನಿಮ್ಮ ಬೇಬಿ ಇಬ್ಬರೂ ಎದುರಿಸ್ಬೇಕಾಗುತ್ತೆ. ಲಾಸ್ಟ್ ಒನ್ ಬಟ್ ನಾಟ್ ದಿ ಲೀಸ್ಟ್, ಪ್ರೆಗ್ನೆನ್ಸಿ ಟೈಮಲ್ಲಿ ನಾರ್ಮಲಾಗಿ ಎಲ್ರಿಗೂ ಟ್ಯಾಬ್ಲೆಟ್ಸ್ ಅಂತೂ ಕೊಟ್ಟೇ ಇರ್ತಾರೆ ಅಲ್ವಾ. ನಾವು ರಥ ಮಾಡಬೇಕು ಅಂತ ನೀವೇನಾದರೂ ಆ ಟ್ಯಾಬ್ಲೆಟ್ನ ತಗೊಳ್ಳೋದನ್ನ ನಿರ್ಲಕ್ಷ್ಯ ಮಾಡಿದ್ರಿ ಅಪ್ಪ ಅಂತಂದರೆ ತುಂಬ ಪ್ರಾಬ್ಲಮ್ ಆಗುತ್ತೆ. ಆ ಟೈಮಲ್ಲಿ ನಿಮಗೆ ಕ್ಯಾಲ್ಶಿಯಂ ಸಪ್ಲಿಮೆಂಟ್ ಆದರೂ ಕೊಟ್ಟಿರ್ಬೋದು, ಐರನ್ ಸಪ್ಲಿಮೆಂಟ್ ಕೊಟ್ಟಿರ್ಬೋದು, ಥೈರಾಯ್ಡ್ ಇದ್ದರೆ ಥೈರಾಯ್ಡ್ ಟ್ಯಾಬ್ಲೆಟ್ಸ್ ಆಗಿರ್ಬೋದು, ಇನ್ ಕೇಸ್ ಶುಗರ್ ಇರೋರಿಗೆ ಶುಗರ್ ಟ್ಯಾಬ್ಲೆಟ್ಸ್ ಆಗಿರ್ಬೋದು. ಆ ಟೈಮಲ್ಲಿ ನಾನು ರಥ ಮಾಡಬೇಕು ಅಂತ ನೀವೇ ನಿರ್ಧರಿಸ್ಕೊಂಡು ನಾನು ನಿಲ್ಸಕ್ಕೆ ಹೋಗಬೇಡಿ. ಐಸಿದ್ರೆ ತುಂಬಾ ತೊಂದರೆ ಆಗುತ್ತೆ. ನಾರ್ಮಲಾಗಿ ಸಪ್ಲಿಮೆಂಟ್ ಬೇಕಾಗಿರುತ್ತೆ ಅಲ್ವಾ, ನಿಮ್ಮ ರಥಕ್ಕೋಸ್ಕರ ಆ ಸಪ್ಲಿಮೆಂಟ್ಸ್ನ ನಿಲ್ಲಿಸಬಾರ್ದು. ಈ ವಿಡಿಯೋ ಇಷ್ಟ ಆಗಿರುತ್ತೆ ಅನ್ಕೊತೀನಿ. ನಿಮ್ಮ ಮನೇಲಿ ಯಾರಾದರೂ ಗರ್ಭಿಣಿಯರಿದ್ದರೆ ಇನ್ ಕೇಸ್ ನೀವು ಗರ್ಭಿಣಿಯರೇ ಈ ವಿಡಿಯೋ ನೋಡ್ತಾ ಇದ್ದರೆ ನಿಮ್ಮ ಎಲ್ಲ ಫ್ರೆಂಡ್ಸ್ಗೆ ಶೇರ್ ಮಾಡಿ ಆ್ಯಂಡ್ ಲೈಕ್ ಮಾಡಿ. ನಮ್ಮ ಚಾನಲ್ ಯಾರು ಹೊಸದಾಗಿ ನೋಡ್ತಿದ್ದೀರೋ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ನಷ್ಟು ಮಾಹಿತಿಗಾಗಿ ಬೆಲ್ಲೈಕನ್ನ ಪ್ರೆಸ್ ಮಾಡಿ. ನೆಕ್ಸ್ಟ್ ಯಾವ ಟಾಪಿಕ್ ಬಗ್ಗೆ ವಿಡಿಯೋ ಬೇಕಂತ ಕಮೆಂಟ್ಸ್ ಮೂಲಕ ತಿಳಿಸ್ಕೊಡಿ. ಈ ವಿಡಿಯೋ ಉಪಯುಕ್ತ ಆದರೆ ನಿಮಗೆ ಕಮೆಂಟ್ಸ್ ಮೂಲಕ ತಿಳಿಸ್ಕೊಡಿ. ನಿಮ್ಮ ಆರೋಗ್ಯದ ಬಗ್ಗೆ ಕಾಳಜಿ ಇರಲಿ. ಧನ್ಯವಾದಗಳು ವೀಕ್ಷಕರೇ.